ನಮಸ್ತೆ ಸ್ನೇಹಿತರೆ. ಆಷಾಢ ಮಾಸದ ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾ ಅಥವಾ ಉಪ್ಪಿನ ದೀಪವನ್ನು ಹಚ್ಚುವುದಾ? ಹೌದು, ಈ ಆಷಾಢ ಮಾಸದಲ್ಲಿ ಹಲವಾರು ರೀತಿಯಾದಂತಹ ದೀಪಾರಾಧನೆಗಳನ್ನ ನಾವು ವಿಶೇಷವಾಗಿ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ದೀಪವನ್ನು ಹಚ್ಚುವುದರಿಂದ ಮನೆಗಳಲ್ಲಿ ಸಂಪತ್ತು ಹೆಚ್ಚಾಗತ್ತೆ, ಕಷ್ಟಗಳು ಕರಗತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿತಾ ಹೋಗೋಣ. ಆಷಾಢ ಮಾಸದ ಶುಕ್ರವಾರ ಕೆಲವರು ನಿಂಬೆಹಣ್ಣಿನ ದೀಪಗಳನ್ನು ಹಚ್ತಾ ಹೋಗ್ತಾರೆ. ಇನ್ನು ಕೆಲವರು ಉಪ್ಪಿನ ದೀಪಗಳನ್ನು ಹಚ್ತಾರೆ. ಹಾಗೂ ಇನ್ನು ಕೆಲವರು ಕಾಮಾಕ್ಷಿ ದೀಪಗಳನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡುತ್ತಾರೆ. ಏಕೆಂದರೆ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಶಕ್ತಿ ದೇವತೆಗಳ ಆರಾಧನೆಯನ್ನು ಮಾಡಲಾಗುವುದರಿಂದ ದೀಪಾರಾಧನೆಗೂ ಕೂಡ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಲಾಗುತ್ತದೆ. ಆಷಾಢ ಶುಕ್ರವಾರ ಎಂದು ಮಹಾಲಕ್ಷ್ಮಿ ಆರಾಧನೆ ಮಾಡುವುದರಿಂದ ಸಂಪತ್ತು ಖ್ಯಾತಿ ಹೆಚ್ಚಾಗುತ್ತೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಆದರೆ ನಿಜವಾಗಿ ಯಾವ ದೀಪವನ್ನು ಹಚ್ಚಬೇಕು, ಎರಡರಲ್ಲಿ ಯಾವುದು ಉತ್ತಮ? ಎಲ್ಲರೂ ಮಾಡುವ ಒಂದು ತಪ್ಪಿನಿಂದಾಗಿ ನಾವು ಕೆಲವೊಮ್ಮೆ ನಮ್ಮ ಮಾಡ್ತಕ್ಕಂಥ ಪೂಜೆಯ ಉದ್ದೇಶವನ್ನೇ ನಾವು ಕಳೆದುಕೊಳ್ಬೇಕಾಗತ್ತೆ. ಈ ರೀತಿಯಾದಂತಹ ಎಲ್ಲ ಗೊಂದಲಗಳಿಗೂ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಆಷಾಢ ಮಾಸವನ್ನು ದೇವಿ ಆರಾಧನೆಗೆ ವಿಶೇಷವಾದ ಮಾಸವೆಂದು ಹೇಳ್ತಾರೆ. ಆದರೆ ಅನೇಕ ಮನೆಗಳಲ್ಲಿ ನಾವು ವಿವಿಧ ರೀತಿಯಾದಂತಹ ಆಚರಣೆಗಳನ್ನು ಈ ಒಂದು ಮಾಸದಲ್ಲಿ ನೋಡಬಹುದು. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಹಲವಾರು ವ್ರತ ಪೂಜೆಗಳನ್ನು ಈ ಒಂದು ಮಾಸದಲ್ಲಿ ನಾವು ಕಾಣಬಹುದು. ಅದರಲ್ಲೂ ವಿಶೇಷವಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಶುಕ್ರವಾರದಂದು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಮತ್ತು ದುರ್ಗಾದೇವಿಯ ಒಂದು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ. ಅಂದರೆ ಕೆಲವೊಬ್ಬರು ನಿಂಬೆಹಣ್ಣಿನ ದೀಪವನ್ನು ಹಚ್ತಾ ಹೋಗ್ತಾರೆ, ಕೆಲವರು ಉಪ್ಪಿನ ದೀಪವನ್ನು ಕೂಡ ಹಚ್ತಾ ಹೋಗ್ತಾರೆ. ಇದು ಅವರವರ ನಂಬಿಕೆ ಮತ್ತು ಸಂಪ್ರದಾಯಕ್ಕೆ ಬಿಟ್ಟದ್ದು. ಇದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ನಿಂಬೆಹಣ್ಣಿನ ದೀಪದ ಮಹತ್ವ. ನಿಂಬೆಹಣ್ಣು ಒಂದು ಶುದ್ಧತೆಯ ಸಂಕೇತ. ನಿಂಬೆಹಣ್ಣಿನ ದೀಪವನ್ನು ಬೆಳಗೋದ್ರಿಂದ ದುಷ್ಟ ಶಕ್ತಿಯನ್ನ ದೂರ ಮಾಡ್ತಕ್ಕಂತಹ ಒಂದು ಸಂಕೇತ ಅಂತ ಕೂಡ ಹೇಳ್ತಾ ಹೋಗ್ತಾರೆ ಈ ಒಂದು ನಿಂಬೆಹಣ್ಣನ್ನ. ಹಾಗಾಗಿ ನಾವು ಈ ಒಂದು ಸಂಪ್ರದಾಯದ ಪ್ರಕಾರ ನೋಡೋದಾದ್ರೆ ನಿಂಬೆಹಣ್ಣು ಅತ್ಯಂತ ಶಕ್ತಿಶಾಲಿಯಾದುದು, ನೆಗೆಟಿವ್ ಹಾಗೂ ಈ ಒಂದು ದುರ್ಗಾದೇವಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಈ ಒಂದು ನಿಂಬೆಹಣ್ಣನ್ನ ಬಳಸಿ ದೇವಾಲಯಗಳಲ್ಲಿ ನಾವು ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ಬೆಳಗೋದ್ರಿಂದ ಈ ಒಂದು ಮಾಸದಲ್ಲಿ ವಿಶೇಷವಾದಂತಹ ಫಲಗಳನ್ನ ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಶಕ್ತಿ ದೇವತೆಗಳ ಒಂದು ಅಮ್ಮನವರ ಒಂದು ದೇವಸ್ಥಾನಗಳಲ್ಲಿ ಕೂಡ ಈ ರೀತಿಯಾದಂತಹ ನಿಂಬೆಹಣ್ಣಿನ ದೀಪಗಳನ್ನ ಬೆಳಗಬಹುದು. ಅದರಲ್ಲೂ ತುಪ್ಪದ ದೀಪವನ್ನು ಬಳಸಿ ಬೆಳಗೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಮತ್ತು ಯಾರೆಲ್ಲ ಗ್ರಹ ದೋಷಗಳು, ಅದರಲ್ಲೂ ರಾಹು ದೋಷಗಳಿಂದ ಬಳಲ್ತಾ ಇದ್ರೆ ಈ ಒಂದು ನಿಂಬೆಹಣ್ಣಿನ ದೀಪ ಅತ್ಯುತ್ತಮವಾಗಿರುತ್ತೆ ಎಂದು ಹೇಳಲಾಗ್ತದೆ. ಮತ್ತು ಈ ಒಂದು ನಿಂಬೆಹಣ್ಣು ಯಾವಾಗಲೂ ತಾಜಾವಾಗಿರ್ತಕ್ಕಂತಹ ನಿಂಬೆಗಳನ್ನ ಬಳಸಬೇಕು. ಮತ್ತು ನಿಂಬೆಹಣ್ಣು ಯಾವಾಗಲೂ ಹೆಚ್ಚಿನ ಕಲೆಯಾಗದಂತೆ ಇರ್ತಕ್ಕಂತಹ ನಿಂಬೆಹಣ್ಣನ್ನ ಈ ಒಂದು ದೀಪಕ್ಕಾಗಿ ನೀವು ಬಳಸಬೇಕಾಗತ್ತೆ. ಇದರಲ್ಲಿ ನೀವು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಕೂಡ ಹಾಕಬಹುದು. ಹಾಗೂ ಈ ಒಂದು ನಿಂಬೆಹಣ್ಣಿಗೆ ನೀವು ಭಕ್ತಿಯಿಂದ ದೇವಿಯ ಪ್ರಾರ್ಥನೆಯನ್ನು ಮಾಡಿ ನೀವು ಸಂಕಲ್ಪ ಪೂರ್ವಕವಾಗಿ ಇಷ್ಟು ವಾರಗಳ ಕಾಲ, ಅಂದ್ರೆ ಇಷ್ಟು ಶುಕ್ರವಾರ ಮಂಗಳವಾರಗಳ ಕಾಲ ನಾನು ನಿಂಬೆಹಣ್ಣಿನ ದೀಪವನ್ನು ಬೆಳಗುತ್ತೇನೆ ಅಂತ ಹೇಳಿ ಎಂದು ಸಂಕಲ್ಪವನ್ನು ಮಾಡಿ ನೀವು ಬೆಳಗೋದ್ರಿಂದ ನೀವು ಉತ್ತಮ ಫಲವನ್ನು ಕಾಣ್ತಾ ಹೋಗಬಹುದು. ಈ ಒಂದು ನಿಂಬೆಹಣ್ಣಿನ ದೀಪದ ಒಂದು ಆಚರಣೆ ಭಕ್ತಿಯ ಸಂಕೇತ. ಈ ಒಂದು ದೀಪವನ್ನ ಬೆಳಗೋದ್ರಿಂದ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಅನವಶ್ಯಕ ಗೊಂದಲಗಳು ದೂರವಾಗ್ತಾ ಹೋಗುತ್ತೆ. ಹಾಗೂ ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಗ್ರಹ ದೋಷಗಳು ಕಡಿಮೆ ಆಗುತ್ತೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ ಸ್ನೇಹಿತರೆ. ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ನಿಂಬೆಹಣ್ಣಿನ ದೀಪಗಳನ್ನ ಬಳಸ್ತಾ ಹೋಗ್ತಾರೆ. ನಂತರ ನೋಡೋದಾದ್ರೆ ಉಪ್ಪಿನ ದೀಪ. ಹೌದು, ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪವನ್ನು ಹಲವಾರು ಬಳಸ್ತಾ ಹೋಗ್ತಾರೆ. ಕೆಲವರು ಹೇಳ್ತಾರೆ ಉಪ್ಪಿನ ದೀಪಗಳನ್ನ ಹಚ್ಚಬಾರದು ಅಂತ, ಇನ್ನು ಕೆಲವರು ಹಚ್ತಾ ಹೋಗ್ತಾರೆ. ಆದರೆ ಇದು ಅವರವರ ನಂಬಿಕೆ ಮತ್ತು ಅವರವರ ಮನೆಗಳಲ್ಲಿ ಇರ್ತಕ್ಕಂತಹ ಸಂಪ್ರದಾಯದ ಆಧಾರದ ಮೇಲೆ ಈ ಒಂದು ಉಪ್ಪಿನ ದೀಪವನ್ನ ನೀವು ಹಚ್ಚಬಹುದು. ಉಪ್ಪು ಒಂದು ಶುದ್ಧತೆಯ ಸಂಕೇತ. ಅದರಲ್ಲೂ ಉಪ್ಪು ಅಂದರೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಉಪ್ಪನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ಪೂಜೆ ಸಲ್ಲತ್ತೆ ಎಂಬ ಒಂದು ನಂಬಿಕೆ ಕೂಡ ಇದೆ. ಕೆಲವು ಮನೆಗಳಲ್ಲಿ ಉಪ್ಪಿನ ಮೇಲೆ ದೀಪವನ್ನು ಇಟ್ಟು ಆರತಿ ಮಾಡೋ ಪದ್ಧತಿ ಕೂಡ ಇದೆ. ಇದು ಅವರ ಮನೆಗಳಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ ಎಂಬ ಒಂದು ನಂಬಿಕೆ. ಅಷ್ಟೇ ಅಲ್ಲದೆ ಯಾರೆಲ್ಲ ತುಂಬಾ ಆರ್ಥಿಕ ಸಂಕಷ್ಟದಿಂದ, ಹಣಕಾಸಿನ ಕಷ್ಟಗಳಿಂದ, ಮಾನಸಿಕವಾದಂತಹ ನೆಮ್ಮದಿಯಿಂದ, ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದವರು ಈ ಒಂದು ಉಪ್ಪಿನ ದೀಪಗಳನ್ನ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಉಪ್ಪಿನ ದೀಪವನ್ನು ನೀವು ಪೂಜೆ ಮಾಡಬಹುದು. ಇದರಿಂದ ಮಹಾಲಕ್ಷ್ಮಿ ಆರಾಧನೆ ಮಾಡಿದಷ್ಟು ಫಲವ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೂ ಈ ಒಂದು ಉಪ್ಪಿನ ದೀಪದ ಆರಾಧನೆಯನ್ನು ನಾವು ಮಾಡುವಾಗ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮನೆಗಳಲ್ಲಿ ಈ ಒಂದು ಉಪ್ಪಿನ ದೀಪವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಹಾಗೂ ಇಡ್ತಕ್ಕಂತಹ ಜಾಗವನ್ನು ಶುದ್ಧಗೊಳಿಸಿ ಗಂಗಾಜಲದಿಂದ ಶುದ್ಧಗೊಳಿಸಿ
ಹಾಗೂ ಈ ಒಂದು ಉಪ್ಪಿನ ದೀಪಕ್ಕೆ ಬಳಸ್ತಕ್ಕಂಥ ವಸ್ತುಗಳಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಕಲ್ಲುಪ್ಪನ್ನು ಈ ಒಂದು ದೀಪಕ್ಕೆ ಬಳಸಬೇಕಾಗತ್ತೆ. ಹಣತೆ ಅಥವಾ ಮಣ್ಣಿನ ದೀಪವನ್ನು ಕೂಡ ನಾವು ಈ ಒಂದು ದೀಪಕ್ಕೆ ಬಳಸಬಹುದು. ಹಾಗೂ ಈ ಒಂದು ಕಲ್ಲು ಉಪ್ಪಿನ ಮೇಲೆ ಈ ಒಂದು ದೀಪವನ್ನು ಸ್ಥಿರವಾಗಿ ಇಡಬೇಕಾಗತ್ತೆ. ಹಾಗೂ ತುಪ್ಪವನ್ನು ಕೂಡ ಬಳಸಿ ಈ ಒಂದು ದೀಪವನ್ನು ಹಚ್ಚಬಹುದು. ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬಹುದು ಮತ್ತು ಯಾವುದೇ ರೀತಿಯಾದಂತಹ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ಪೂಜೆಯನ್ನ ಸಲ್ಲಿಸಬಹುದು. ಹಾಗೂ ಈ ಒಂದು ಆಷಾಢ ಮಾಸದಲ್ಲಿ ಯಾವುದೇ ದೀಪಗಳ ಆರಾಧನೆ ಮಾಡುವುದು ಕೂಡ ಉತ್ತಮ ಫಲವನ್ನು ಕೊಡ್ತಾ ಹೋಗುತ್ತೆ. ಹಾಗೂ ಕಾಮಾಕ್ಷಿ ದೀಪಗಳನ್ನು ಪ್ರತಿನಿತ್ಯ ಹಚ್ಚುವುದರಿಂದಲೂ ಕೂಡ ಈ ಒಂದು ಮಾಸದಲ್ಲಿ ವಿಶೇಷವಾದಂತಹ ಮಹಾಲಕ್ಷ್ಮಿ ಅನುಗ್ರಹವನ್ನು ನಾವು ಪಡೆಯಬಹುದು. ಯಾವುದೇ ರೀತಿಯಾದಂತಹ ನಿಂಬೆಹಣ್ಣಿನ ದೀಪ ಅಥವಾ ಉಪ್ಪಿನ ದೀಪದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅಂದಾಗ ನೀವು ಸಾಮಾನ್ಯವಾಗಿ ಈ ಒಂದು ಕಾಮಾಕ್ಷಿ ದೀಪವನ್ನು ಇಟ್ಟು ಕೂಡ ಅದರ ಒಂದು ಪೂಜೆಯನ್ನು ಮಾಡೋದ್ರಿಂದ ವಿಶೇಷವಾದಂತಹ ಫಲವನ್ನು ನೀವು ಕಾಣಬಹುದು. ಯಾವುದೇ ದೀಪದ ಆರಾಧನೆ ಮಾಡೋದ್ರಿಂದ ನಿಮ್ಮ ಕುಟುಂಬದ ಮೇಲೆ ಒಂದು ವಿಶೇಷವಾದಂತಹ ಅನುಗ್ರಹ ಲಭ್ಯವಾಗ್ತಾ ಹೋಗುತ್ತೆ. ಹಾಗೂ ಯಾವುದೇ ದೀಪದ ಆರಾಧನೆಯನ್ನು ಮಾಡೋದಕ್ಕಿಂತ ಮುಖ್ಯವಾಗಿ ಮನಸ್ಸು ಶುದ್ಧವಾಗಿರ್ಬೇಕು, ಭಕ್ತಿ ಇರಬೇಕು. ಹಾಗೂ ನಾವು ಮಾಡ್ತಕ್ಕಂಥ ಪ್ರಾರ್ಥನೆಯಲ್ಲಿ ಒಂದು ಸತ್ಯವಾಗಿರ್ಬೇಕು. ಹೀಗಿದ್ದಾಗ ಮಾತ್ರ ಆ ಒಂದು ದೀಪ ಆರಾಧನೆ ಅಥವಾ ಆ ಒಂದು ಭಕ್ತಿ, ಆ ಒಂದು ಪೂಜೆ ದೇವರಿಗೆ ಸಲ್ತಾ ಹೋಗುತ್ತೆ. ಹಾಗೂ ಯಾವುದೇ ದೀಪಾರಾಧನೆಯನ್ನು ಮಾಡುವಾಗ ಈ ಒಂದು ಆಷಾಢ ಮಾಸದಲ್ಲಿ ಮನೆಯನ್ನ ಪೂರ್ತಿಯಾಗಿ ಸ್ವಚ್ಛವಾಗಿರಿಸಿಕೊಳ್ಳಿ. ಮನಸ್ಸನ್ನು ಶಾಂತವಾಗಿರಿಸಿ ದೀಪ ಹಚ್ಚುವಾಗ ಮನಸ್ಸನ್ನು ಏಕಾಗ್ರತೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗತ್ತೆ. ಸಾಧ್ಯವಾದರೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹಾಗೂ ಕನಕದಾರ ಸ್ತೋತ್ರಗಳನ್ನು ಪಠಿಸುವುದನ್ನ ಮರೆಯಬೇಡಿ. ಹಾಗೂ ಪೂಜೆಯ ನಂತರ ದಾನ ಧರ್ಮಗಳನ್ನು ಮಾಡುವುದು ವಿಶೇಷವಾಗಿರುತ್ತೆ. ಈ ಒಂದು ಆಷಾಢ ಮಾಸದಲ್ಲಿ ಅಥವಾ ಈ ಪ್ರಸಾದವನ್ನು ಇತರರಿಗೆ ಹಂಚುವುದು ಕೂಡ ಅತ್ಯಂತ ಒಳಿತಿನ ಫಲಗಳನ್ನು ನೀಡ್ತಾ ಹೋಗುತ್ತೆ. ದೀಪವಂದ್ರೆ ಅದೊಂದು ಕೇವಲ ಜ್ವಾಲೆ ಅಲ್ಲ, ಅದು ಒಬ್ಬ ಭಕ್ತ ಹಾಗೂ ದೇವರ ನಡುವಿನ ಒಂದು ಕೊಂಡಿ ಇದ್ದಂತೆ. ನಮ್ಮ ಮನಸ್ಸಿನ ಇಷ್ಟಾರ್ಥ ಹಾಗೂ ಕೋರಿಕೆಗಳನ್ನ ದೀಪವು ದೇವರ ಬಳಿ ತಲುಪಿಸುತ್ತೆ ಎಂಬ ಒಂದು ಮಾತಿದೆ ಕೂಡ. ಇವತ್ತಿನ ದಿನ ಸರಳವಾಗಿ ನಾವು ಆಷಾಢ ಮಾಸದಲ್ಲಿ ಆಚರಣೆ ಮಾಡ್ತಕ್ಕಂಥ ನಿಂಬೆಹಣ್ಣಿನ ದೀಪ ಹಾಗೂ ಉಪ್ಪಿನ ದೀಪದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಈ ಎಲ್ಲ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.